ಸರ್ ನಮಸ್ಕಾರ ಸರ್, ವೆಂಕಟೇಶ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಮ್ಮೆಯ ಮೈಸೂರಿನ ಇಂಟರ್ನ್ಯಾಷನಲ್ ಅಲಿಯನ್ಸ್ ಸಂಸ್ಥೆಯ ನಮ್ಮ ಗವರ್ನರ್ಗೆ 15ನೇ ಈ ಬರುವಂತ ಡೇಟ್ ಅಲ್ಲಿ ಏನಿದೆ ಇಡೀ ದೇಶ ಸಂಭ್ರಮಾಚರಣೆ ಆಚರಿಸ್ತಾ ಇರುವಂತದ್ದು ನಮ್ಮ ಇಂಡಿಪೆಂಡೆನ್ಸ್ ಡೇ. ತಮ್ಮ ಶುಭಾಶಯಗಳು ಮೊದಲನೇದಾಗಿ ಅಧ್ಯಕ್ಷರೇ. ಏನ್ ಹೇಳ್ತೀರಾ ಇಡೀ ರಾಜ್ಯದ ಜನತೆಗೆ ತಮ್ಮ ಮೂಲಕ? ಅಲ್ಲ, 79ನೇ ವರ್ಷದ ಸ್ವತಂತ್ರ ಬಂದಿದೆ. ಇವಾಗ ನಾವು ಸಾಕಷ್ಟು ಮಹನೀಯರು ಬಹಳಷ್ಟು ಆಕ್ಚುಲಿ ಅವರು ತ್ಯಾಗ ಬಲಿದಾನ ಕೊಟ್ಟು ನಮ್ಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಈಗ ನಮ್ಮ ಏನು ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು ಮತ್ತೆ ಶಕ್ತಿವಂತರು ಮತ್ತೆ ನಿಸ್ವಾರ್ಥಿಗಳಿಂದ 79 ವರ್ಷ ಈಗ ನಾವು ಕಳೆದಿದ್ರು ಎಲ್ಲ ಸಹಿಸ್ಕೊಂಡಿದ್ರು ಜೊತೆಗೆ ಮಾಡಿರೋದು ಬಹಳಷ್ಟಿದ್ರು ಇನ್ನು ಮಾಡ್ಬೇಕಾಗಿರೋದು ಆಕ್ಚುಲಿ ಬೆಟ್ಟದಷ್ಟಿದೆ. ಆದ್ರಿಂದ ವಿದ್ಯಾವಂತರು ನಮ್ಮ ಏನಿದೆ ಇವತ್ತಿನ ಸಮಾಜಕ್ಕೆ ಎಲ್ಲರಿಗೂ ನೆಮ್ಮದಿ, ಸಮಾಧಾನ ಮತ್ತೆ ಕ್ಷೇಮ ಮತ್ತೆ ನಮ್ಮ ದೇಶ ಶ್ರೀಮಂತ ದೇಶ. ಬಟ್ ಆ ದೇಶ ಶ್ರೀಮಂತವಾಗಿರೋದಕ್ಕೆ ಮೂಲ ಕಾರಣ ಏನಂದ್ರೆ ಈ ದುಡಿಮೆ ಮತ್ತೆ ದುಡ್ಕೊಂಡು ಅದಕ್ಕೆ ಒಂದು ಶಕ್ತಿ ಕೊಟ್ಟು ನಮ್ಮ ತೆರಿಗೆದಾರರು. ಆ ತೆರಿಗೆದಾರರ ಹಣ ಮತ್ತೆ ನಮ್ಮ ದೇಶ ಎರಡೂನು ಇವತ್ತು ಬಲಿಷ್ಠವಾಗಿದೆ. ಪ್ರಪಂಚದಲ್ಲಿ ಬಲಿಷ್ಠವಾದ ದೇಶ ನಮ್ಮ ಭಾರತ ದೇಶ. 4ನೇ ಸ್ಥಾನ ಪ್ರಪಂಚದಲ್ಲಿ. ಇದನ್ನ ನಾವು ಇನ್ನಷ್ಟು ಬಲಿಷ್ಠ ಮಾಡ್ಬೇಕಂದ್ರೆ ನಮ್ಮಲ್ಲಿರೋ ಏನು ಭ್ರಷ್ಟಾಚಾರನ ತೊಲಗಾಕಿ 79 ಕಳೆದಿದೆ. ಇನ್ನು 79 ಮುಖಾಂತರ ನಾವು ಮುಂದಿನ ಭ್ರಷ್ಟಾಚಾರ ರಹಿತ ದೇಶವನ್ನು ಮಾಡುವುದು ನಮ್ಮ ಮುಖ್ಯ ಗುರಿಯಾಗಿರ್ಬೇಕು. ಅದು ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ, ಹಿರೀಕರಿಗೆ ಮತ್ತೆ ನಮ್ಮ ಎಲ್ಲಾ ವಿಧವಾದ ಸ್ವಾಮೀಜಿಗಳಿಗೆ ಇದು ಬಹಳಷ್ಟು ಹೆಚ್ಚು ಮುಖ್ಯವಾದ ಕೆಲಸ ಅಂತ ನಾವು ಭಾವಿಸ್ತಾ ಇದೀವಿ. ಸೊ ಮತ್ತೊಮ್ಮೆ ನಮ್ಮ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದು ಅಣ್ಣ. ಹಾಗೇನೆ ಒಂದು ಮಾತು ಹೇಳ್ಬೇಕು ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ನಾವು ಇಡೀ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿ ಇರೋದು 4ನೇ ಒಂದು ದೇಶವಾಗಿ ನಾವು ಬಿಂಬಿಸ್ಕೊಂಡಿರುವಂತದಣ್ಣ. ಅದೊಂದು ಹೆಮ್ಮೆ ಆಗುತ್ತೆ. ನಮ್ಮಲ್ಲಿ ದುಡಿಮೆನೇ ನಂಬ್ಕೊಂಡು ನಾವು ಬರ್ತಾ ಇರೋದ್ರಿಂದ ಈ ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ಆದ್ರೆ ನಮ್ಮಲ್ಲಿ ದುಡ್ದು ನಮ್ಮವರು ತೆರಿಗೆ ಕಟ್ಟೋದ್ರ ಮುಖಾಂತರ ಪ್ರಪಂಚದಲ್ಲೇ ನಾವು ಶ್ರೇಷ್ಠರಾಗಿದ್ದೀವಿ. ಬಟ್ ಆದ್ರೆ ಇನ್ನೂ ಬಲಿಷ್ಠರಾಗಬೇಕಂದ್ರೆ ಏನಂದ್ರೆ ನಮ್ಮ ಭ್ರಷ್ಟಾಚಾರ ಒಂದನ್ನ ಬುಡಮೂಲವಾಗಿ ಕಿತ್ತಾಕ್ಬೇಕಷ್ಟೇನೆ. ಪ್ರತಿಯೊಬ್ಬರನ್ನು ಸೊ ನಮ್ಮ ದೇಶಕ್ಕಾಗಿ ನಮಗಾಗಿ ಅಂತ ಮಾಡ್ಬೇಕೆ ಹೊರತಾಗಿ ಸ್ವಾರ್ಥಕ್ಕಾಗಿ ಈ ರಾಜಕಾರಣಿಗಳು ಬಹುಮುಖ್ಯವಾಗಿ ಅವ್ರ ಆಸ್ತಿ ಪಾಸ್ತಿ ಮಾಡೋದನ್ನ ಬಿಟ್ಬಿಟ್ಟು ನಮ್ಮ ದೇಶದ ಆಸ್ತಿಯಾಗಿ ಕೆಲಸ ಮಾಡಿ ನಮ್ಮ ದೇಶದ ಆಸ್ತಿಯನ್ನ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸುವ ಮುಖಾಂತರ ಈ ಸ್ವತಂತ್ರ ದಿನಾಚರಣೆ ಮತ್ತೊಮ್ಮೆ ಸ್ವತಂತ್ರ ಸಿಗೋ ತರ ಆಗ್ಲಿ ಎಲ್ಲರಿಗೂ ಅಂತ ಈಗಾಗಲೇ ಸಿಕ್ಕಿರೋ ಸ್ವಾತಂತ್ರ್ಯನ ಇನ್ನೂ ಬಲಿಷ್ಠವಾಗಿ ಸಾರ್ವಜನಿಕರು ಎಲ್ಲರಿಗೂ ಅದ್ರ ಸದುಪಯೋಗ ಆಗತ್ರ ಮಾಡೋಂತ ಒಂದು ಶಕ್ತಿ ವಿದ್ಯಾವಂತರಿಗೆ, ಬುದ್ಧಿವಂತರಿಗೆ ಮತ್ತೆ ಜ್ಞಾನಿಗಳಿಗಿದೆ ಅಂತ ನಮ್ಮ ಅಭಿಪ್ರಾಯ. ಇನ್ನ ಮುಂದೆ ಈ ಸ್ವತಂತ್ರ ಇನ್ನು ಬಲಿಷ್ಠವಾಗಿ ಎಲ್ಲರಿಗೂ ಸ್ವತಂತ್ರ ಕೊಡುವಂತಾಗಲಿ. ಅಣ್ಣ ಇನ್ನೊಂದು ಈ ಮಧ್ಯೆ ನಮ್ಮ ಯೋಧರು ನಾವು ನೆನಲೇಬೇಕಣ್ಣ. ಅಲ್ಲ, ಯೋಧರು ಬಂದು ನಮ್ಮ ಆಕ್ಚುಲಿ ಏನಂದ್ರೆ ಅವ್ರು ನಮ್ಮ ಹಿಂದೆ ಇರೋದ್ರಿಂದನೇ ನಾವು ಮುಂದೆ ಇಷ್ಟೊಂದು ಧೈರ್ಯವಾಗಿ ಕೆಲಸ ಮಾಡ್ತಾ ಇರೋದು. ಈಗ ಯೋಧರು ಬಂದು ಮತ್ತೆ ರೈತರು ಇವೆರಡನ್ನ ಒಂದು ನಮ್ಮ ಏನು ನಾಣ್ಯದ ಎರಡು ಮುಖಗಳು ಅವರೇನೆ. ಅವ್ರು ಇಲ್ದೆ ಏನು ಇಲ್ಲ. ಇವತ್ತು ಒಂದು ನಾಣ್ಯ ಇದೆ ಅಂದ್ರೆ ಅದ್ರ ಎರಡು ಮುಖ. ಆ ಎರಡು ಮುಖದಲ್ಲಿ ಒಂದು ಯಾರು? ಅನ್ನ ಕೊಡೋ ರೈತ, ದೇಶಾನ್ ಕಾಯೋ ಮೆಚ್ಚಲಿ ಸೈನಿಕ. ಸೊ ಆ ಯೋಧ ಮತ್ತೆ ರೈತ ಇವೆರಡು ಇಲ್ಲ ಅಂದ್ರೆ ನಮ್ಮ ಆಕ್ಚುಲಿ ನಮ್ಮ ದೇಶದಲ್ಲಿ ಮುಂದಕ್ಕೆ ಏನು ಕಾಣಲ್ಲ, ಎಲ್ಲವೂ ಶೂನ್ಯ. ಇವ್ರಿಬ್ರನ್ನ ನಾವು ಅವ್ರಿಬ್ರು ಇಲ್ದೆ ನಾವ್ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ಕೋಬಹುದು. ಯೋಧ ರೈತ ಅನ್ನೋದೇನ್ ಗೊತ್ತಾ? ಪ್ರತಿಯೊಬ್ಬರು ಎಲ್ಲರೂ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಆಮೇಲೆ ಅವ್ರಿಲ್ದೆ ನಾವ್ ಯಾರು ಇಲ್ಲ ಅನ್ನೋದು ಮನವರಿಕೆ ಆಗಿದೆ. ಬಟ್ ಇವತ್ತಿನ ಬಹಳಷ್ಟು ಜನರಿಗೆ ಶಾಲೆಯ ಮಟ್ಟದಲ್ಲಿ ಈ ಜ್ಞಾನವನ್ನ ಅತಿ ಹೆಚ್ಚಿನ ಮಟ್ಟದಲ್ಲಿ ತಲುಪಿಸುವಂತ ಕೆಲಸ ಶಾಲಾ ಕಾಲೇಜುಗಳು ನಡಿಬೇಕು. ಅದು ಮುಖ್ಯವಾಗಿ ಯೋಧರು ಮತ್ತೆ ರೈತರ ಪರವಾಗಿರುವಂತ ಒಂದಷ್ಟು ಸಿಲೆಬಸ್ ಕೂಡ ಬರಬೇಕು. ಆಮೇಲೆ ಶಾಲಾ ಮಟ್ಟದಲ್ಲಿ ಅವ್ರಿಬ್ರ ಬಗ್ಗೆ ಅತಿ ಹೆಚ್ಚಿನ ಒಂದು ಪ್ರಚಾರನ ಮಾಡ್ಬೇಕಾದ್ರೆ ಅದ್ರದ್ದು ಅವೇರ್ನೆಸ್ ನ ಅದು ಪ್ರತಿಯೊಂದು ಮಗುವಿನ ಮುಖಾಂತರ ಅದು ಆಕ್ಚುಲಿ ಹೇಳ್ತಾರಲ್ಲ, ಈ ಬಾಲ್ಯದಲ್ಲಿ ಅದನ್ನ ಚಿಗುರ್ನ ಚೆನ್ನಾಗಿ ಅದನ್ನ ಬೆಳೆಸ್ಬೇಕು. ಖಂಡಿತ. ಹಾಗೇನೆ ತಾವು 15ನೇ ತಾರೀಕು ಬೆಂಗಳೂರಿಗೆ ಹೋಗುವಂತ ಕಾರ್ಯಕ್ರಮ ಇತ್ತು. ಅದನ್ನ ಬಿಟ್ಟು ನಮ್ಮ ಅನಂತೇಶ್ವರ ಭವನದಲ್ಲಿ ಸ್ವತಂತ್ರ ದಿನಾಚರಣೆನ ಬೆಳಗ್ಗೆಯಿಂದ ಸಂಜೆವರೆಗೂ ಇಂದ್ರಾಕ ಮತ್ತೆ ನೀವು ಇಬ್ರು ಕೂಡ ಆಚರಣೆ ಮಾಡ್ತಿರೋದು ಸಂತೋಷದ ವಿಚಾರ. ಇಲ್ಲ, ಈಗ ನಮ್ಗೆ ಆ ಕೆಲ್ಸನೇ ಮುಖ್ಯ. ಕಾರಣ ಏನಂದ್ರೆ ನೋಡಿ, ನಮ್ಮ ಸ್ವಂತ ಕೆಲ್ಸ ಅದು ನಮ್ ಸ್ವಾರ್ಥಕ್ಕಾಗತ್ತೆ ಹೊರತಾಗಿ ದೇಶದ ಕೆಲ್ಸ
ಪ್ರತಿಯೊಬ್ಬರಿಗೂ ಆಗತ್ತೆ ಅದು. ಆಕ್ಚುಲಿ ಪ್ರತಿಯೊಬ್ಬರಿಗೂ ಮೇಲೆ ಇಟ್ಟಿರೋ ಗೌರವಕ್ಕೂ ಮಾಡ್ತಾ ಇರೋದು. ಆಮೇಲೆ ನಮ್ಮ ಭೂಮಿ ತಾಯಿ ಭಾರತ ಮಾತೆ ನಮ್ಮನ್ನ ಒತ್ತು ಎತ್ತು ನಮ್ಮನ್ನ ಸಾಕ್ತಾ ಇರೋದ್ರಿಂದ ಆ ಕೆಲಸ ಮುಖ್ಯವಾಗತ್ತೆ ಹೊರತಾಗಿ ಬೇರೆ ಕೆಲಸ ಆಗಲ್ಲ. ಈಗ ಬೇರೆ ಕಡೆ ನಾವು ಕರೆದಾಗ ನಾವ್ ಇರೋ ಜಾಗದಲ್ಲಿ ಮೊದಲು ಅದಕ್ಕೆ ಏನಂತಾರಲ್ಲ, ಈ ಮನುಷ್ಯನಿಗೆ ಅದ್ರ ಮೇಲೆ ಎಲ್ಲಾ ವಿಧವಾದ ಆಕ್ಚುಲಿ ಪ್ರೀತಿ ವಿಶ್ವಾಸ ಮತ್ತೆ ಅದ್ರ ಮೇಲೆ ಒಂದು ಜವಾಬ್ದಾರಿ ಇದೆಯಲ್ಲ, ಅದು ನಮ್ಗೆ ನಿಜವಾದ ಆಕ್ಚುಲಿ ಆಸ್ತಿ ಇದ್ದಂಗೆ ಅದು. ಹೌದಣ್ಣ. ಹಾಗೆ ತಮ್ಗೆ ಇಂಟರ್ನ್ಯಾಷನಲ್ ಸಂಸ್ಥೆ, ನಮ್ಮ ಅಲಿಯನ್ಸ್ ಸಂಸ್ಥೆಯಿಂದ ಮೈಸೂರು ಜಿಲ್ಲೆಯ ಹೆಮ್ಮೆಯ ಗವರ್ನರ್ ಆಗಿ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಹಾಗೇನೆ ಜೊತೆಗೆ ಈಗ ತಾವು ಏನಿವತ್ತು ಅವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ ತಾವು ಬರ್ತೀರಾ, ಮತ್ತೆ ನಿಮ್ದೊಂದು ಸಂಕಲ್ಪ ಕೂಡ ಮಾಡ್ಕೊಂಡಿದೀರಾ. ಏನು ಒಂದು ವೃದ್ಧಾಶ್ರಮಕ್ಕೆ, ಮೈಸೂರಿನಂತ ವೃದ್ಧಾಶ್ರಮಕ್ಕೆ 365 ದಿನನೂ ಒಂದು ತರಕಾರಿ ಕೊಡುವಂತ ದೊಡ್ಡ ಮಹಾ ಸಾಹಸ ಅಂತಾನೆ ಹೇಳ್ಬೋದು. ಆ ವಿಚಾರ ಬಹಳ ಖುಷಿ ಆದಂತ ಕೊಡುವಂತ ವಿಚಾರ ಅಣ್ಣ. ಏನ್ ಹೇಳ್ತೀರ ನಾವು ವಿಚಾರ? ಅಲ್ಲ, ಸಾಹಸಕ್ಕಿಂತ ನಮ್ಗೆ ಒಂದು ವಯಸ್ಸಿರುವಾಗ ನಾವು ದುಡಿತೀವಿ. ಹೌದು. ಆಮೇಲೆ ವಯಸ್ಸಾದ್ಮೇಲೆ ಆಕ್ಚುಲಿ ನಮ್ಗೆ ಏನಾಗುತ್ತೆ, ಜನರಿಗೆ ದುಡಿಯೋರ ಜಾಗದಲ್ಲಿ ಈಗ ವಯಸ್ಸಾಗ್ತಾ ಇರೋರು ದುಡಿಯೋದ್ರ ಕಡಿಮೆ ಆಗತ್ತೆ. ಕಡಿಮೆ ಆದವ್ರಿಗೆ ಸಮಯ ಇರತ್ತೆ, ಬಟ್ ಆದ್ರೆ ಈ ನಾವು ನೋಡ್ಕೊಳ್ಳೋರು ಆಕ್ಚುಲಿ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗತ್ತೆ. ನೋಡ್ಕೊಳ್ಳೋರು ಅವಶ್ಯಕತೆ ಕಡಿಮೆ ಆದಾಗ, ಆದ್ರೆ ಸಾರ್ವಜನಿಕವಾಗಿ ಎಷ್ಟೋ ಜನ ಸಮಯ ಇರೋರು ಅಂತವ್ರ ಕಡೆ ಗಮನ ಇರಿದ್ರೆ ಅಟ್ಲೀಸ್ಟ್ ಅವ್ರು ಎಷ್ಟೋ ವಿದ್ಯಾವಂತರನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಾರೆ, ನಮ್ಮ ದೇಶಕ್ಕೆ ಕೊಟ್ಟಿರ್ತಾರೆ. ಬಟ್ ಅವರು ಯಾವತ್ತೂ ಹಶುಕೊಂಡು ಆಲೋಚನೆ ಮಾಡಿ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಒಂದು ಸಂಕಲ್ಪದಿಂದ ಕೆಲಸಗಳನ್ನ ಪ್ರತಿಯೊಬ್ಬರು ಮಾಡುವಂತಾಗ್ಲಿ ಅಂತ ನಮ್ಮ ಪ್ರಯತ್ನ ಇದು. ಓಕೆ, ಥ್ಯಾಂಕ್ ಯು. ನೀವು ಕೂಡ ಹಲವಾರು ಮಹಾಶಯರಿಗೆ ಮಾದರಿ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಮತ್ತೊಮ್ಗೆ ತಮ್ಗೆ 79ನೇ ಸ್ವಾತಂತ್ರ್ಯ ಉತ್ಸವದ ಶುಭಾಶಯಗಳಣ್ಣ ತಮ್ಗೆ. ಧನ್ಯವಾದ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು.